ಒಬ್ಬ ಪ್ರಭಾವಿ ವ್ಯಕ್ತಿಯ ವಿರುದ್ಧ ಅನೇಕ ಆರೋಪಗಳಿದ್ದಾಗ ಅಥವಾ ಆತನ ಗುಂಪಿನ ಮೇಲೆ ಅನೇಕ ಆರೋಪಗಳಿದ್ದಾಗ ಮತ್ತು ಅದರ ವಿರುದ್ಧ ಒಂದು ಹೋರಾಟ ಚಳುವಳಿಯ ರೀತಿಯಲ್ಲಿ ನಡೀತಾ ಇದ್ದಾಗ ಸಾಧಾರಣ ಒಂದು ವಿವೇಚನೆ ಇರುವಂತಹ ವ್ಯಕ್ತಿಗಳು ಯಾರೂ ಕೂಡ ಅವ್ರ ಜೊತೆಯಲ್ಲಿ ಸದ್ಯಕ್ಕೆ ಗುರುತಿಸ್ಕೊಳ್ಳೋಕ್ಕೆ ಹೋಗಲ್ಲ ಅನ್ನುವಂಥದ್ದು ಒಂದು ಮಾತು. ಅದರಲ್ಲೂ ಕೂಡ ನಮ್ಮ ಆಡಳಿತದ ಚುಕ್ಕಾಣಿ ಹಿಡ್ಕೊಂಡಿರುವಂತಹ ವ್ಯಕ್ತಿಗಳು ಇಲ್ಲಪ್ಪ ಇನ್ನೆಲ್ಲ ಕ್ಲೀನ್ ಚಿಟ್ ಸಿಕ್ಕಿದ ಮೇಲೆ ನಾವು ಬರ್ತೀವಿ, ಅಲ್ಲಿವರೆಗೆ ನಾವು ಬರೋದು ಒಳ್ಳೆಯದಲ್ಲ, ಬೇರೆ ರೀತಿಯಾದಂತಹ ಒಂದು ಸಿಗ್ನಲ್ಗಳು ಜನರಿಗೆ ಹೋಗಬಾರ್ದು, ಆ ಕಾರಣದಿಂದ ನಾನು ಬರಲ್ಲ ಅಂತ ಹೇಳ್ಕೊಂಡು ತಪ್ಪಿಸ್ಕೊಳ್ಳೋಕ್ಕೆ 101 ದಾರಿಗಳಿದ್ದರೂ ಕೂಡ ಅವತ್ತಿನ ದಿನ ಸೌಜನ್ಯಳ ಒಂದು ಹೋರಾಟ ನಡೀತಿದ್ದಾಗ ನಮ್ಮ ಉಪಮುಖ್ಯಮಂತ್ರಿಗಳಾಗಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯ ಅವರು ಇಬ್ಬರೂ ಕೂಡ ಆ ಪ್ರದೇಶದಲ್ಲಿ ಹೋಗಿ ಆ ವ್ಯಕ್ತಿಯ ಮುಂದೆ ನಿಂತು ಅವರ ಆಶೀರ್ವಾದವನ್ನು ತಗೊಂಡು ಬರುವಂಥದ್ದನ್ನು ಕೂಡ ಮಾಡಿದ್ದಾರೆ. ಅದು ಭಾಳಷ್ಟು ಹೋರಾಟಗಾರರ ನಿರೀಕ್ಷೆಯನ್ನು ಹುಸಿ ಮಾಡಿದೆ ಅಂತಲೇ ಹೇಳ್ಬೋದು. ಅಲ್ಲಿಗೆ ಹೋಗಿ ಬಂದ ಮೇಲೆ ಇನ್ನೇನಪ್ಪ ಅವ್ರ ಹತ್ರ ಕೇಳೋದು ಅನ್ನೋಂಥದ್ದು. SIT ಫಾರ್ಮೇಷನ್ ಆದಾಗಲೂ ಕೂಡ ಈ ರೀತಿಯ ಮಾತುಕತೆಗಳು ಬಂದಿದೆ. ತದನಂತರದಲ್ಲಿ ಯಾರು ಮಂತ್ರಿ ಮಹೋದಯರು ಶಾಸಕರು ಆದಿಯಾಗಿ ಎಲ್ಲರೂ ಕೂಡ ಬೆಂಗಳೂರಿನಿಂದ ಟೂರೇ ಹೊರಟ್ಬಿಡ್ತಾರಲ್ಲ, ಕಾರ್ ಹಾಕ್ಕೊಂಡು ಒಂದು ರ್ಯಾಲಿ ಮಾಡ್ಕೊಂಡು ಹೋಗ್ಬರ್ತಾರೆ. ಇದು ಏನು ತೋರಿಸುತ್ತೆ? ನೀವು ಏನಾದ್ರೂ ಮಾಡ್ಕೊಂಡು ಹೋಗಿ ಹಾಳಾಗೋಗಿ ನಾವು ಮಾತ್ರ ಹೀಗೇ ಇರೋದು, ನಾವು ಇವ್ರ ಜೊತೆಲೇ ಇರ್ತೇವೆ ಅಂತ ಹೇಳಿದ ಮೇಲೆ ನಾವು ಇನ್ಯಾರ ಹತ್ರಪ್ಪ ಹೋಗಿ ಈ ಅಹವಾಲುಗಳನ್ನ ಕೊಡೋದು? ನಾನು ಹೇಳೋದಕ್ಕೆ ಒಂದು ಆಧಾರ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಹಾಗಾಗಿ ಇವೆಲ್ಲವೂ ನಾವು ನೋಡಿ ಆಗಿದೆ. ಈಗ ಮತ್ತೆ ಅವರು DCM ಆಗಿದ್ದಂಥವ್ರಿಗೆ CM ಆಗಿದ್ದಾರೆ, ಸಂತೋಷ. ಈಗ ಮತ್ತೆ ಹೋಗ್ಬಿಟ್ಟು ನಾವು ಕೇಳಿದ್ರೆ ಇನ್ನೇನಿರುತ್ತೆ? ಸುಪ್ರೀಂ ಕೋರ್ಟ್ ಒಂದೇ ನಮಗೆ ಭರವಸೆ, ಇವತ್ತಲ್ಲ ನಾಳೆ ಯಾರೇ ಸಾಯಲಿ ಈ ದೇಶದಲ್ಲಿ, ಯಾರೇ ಅತ್ಯಾಚಾರಕ್ಕೊಳಗಾಗಲಿ ಅವ್ರಿಗೊಂದು ನ್ಯಾಯ ಸಿಗುತ್ತೆ ಅನ್ನುವಂಥದ್ದನ್ನು ನಾವು ನಿರೀಕ್ಷೆ ಮಾಡೋದಾದರೆ ಅದು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಮೇಲೆ ಇಟ್ಟಿರುವಂಥ ಭರವಸೆ ಇದ್ದಷ್ಟೇ. ಅದು ಬಿಟ್ಟರೆ ಸರ್ಕಾರಗಳು ಬರ್ತವೆ ಹೋಗ್ತವೆ. ಇವತ್ತು ಕಾಂಗ್ರೆಸ್ಸು, ನಾಳೆ BJP, ನಾಳೆ ದಳ ಅಥವಾ ದಳ ಮಿಶ್ರಿತ BJP ಎಲ್ಲವೂ ಬರ್ತಾನೆ ಇರ್ತವೆ. ಎಲ್ಲರೂ ಅದು ವೈನ್ ಇದು ಸೇಮ್ ಬಾಟ್ಲ್ ಚೇಂಜ್ ಆಗ್ಬೋದು. ಈ ದೇಶದಲ್ಲಿ ಇರುವಂಥ ಅಧಿಕಾರ ವ್ಯವಸ್ಥೆ ಬದಲಾವಣೆ ಆಗಲ್ಲ, ಅಧಿಕಾರಶಾಹಿ ಬದಲಾವಣೆ ಆಗಲ್ಲ, ಆಳ್ವಿಕೆಗಳು ಬದಲಾವಣೆಗಳಾಗ್ಬೋದು. ಅದೇ ಬ್ಯೂರೋಕ್ರಸಿ ಕೆಲಸಗಳು ಮಾಡುತ್ತೆ. ಆಯ್ಕೆ ಮಾಡುವಂಥ ಜನಗಳು ಕೂಡ ನಾವುಗಳು ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ನಾವು ಆಯ್ಕೆ ಮಾಡ್ತೇವೆ ಬಿಟ್ಟರೆ, ಎಷ್ಟು ಹಣಕಾಸು ಇಟ್ಟಿದ್ದಾನೆ ಅಂಥವನ್ನ ಆಯ್ಕೆ ಮಾಡ್ತೀವಿ ಬಿಟ್ಟರೆ, ನಾವು ಇವತ್ತು ಆಯ್ಕೆ ಮಾಡ್ತಾ ಇರುವಂಥದ್ದು ಒಬ್ಬ ಸತ್ಪುರುಷನಂತೂ ಅಲ್ವೇ ಅಲ್ಲ, ಗಾಂಧಿ ರೀತಿಯಲ್ಲಿರುವಂತಹ ವ್ಯಕ್ತಿಯನ್ನಲ್ವ. ಸಾಮಾನ್ಯರಿಗೋಸ್ಕರ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದಂಥವನು ಹೋಗಿ ಸುಮ್ಮನೆ ಮುಚ್ಚಿಕೊಂಡು ಅಂತ ಹೇಳುವಂತಹ ಒಂದು ರೀತಿಯಲ್ಲಿ ಮತದಾರನೂ ಕೂಡ ಇದ್ದಾನೆ. ಸೊ ವಿ ಹ್ಯಾವ್ ಆಲ್ರೆಡಿ ರೀಡಿಫೈನ್ಡ್ ದ ವ್ಯಾಲ್ಯೂಸ್ ಆಫ್ ಅ ಲೀಡರ್. ಒಂದು ಒಳ್ಳೆಯ ವ್ಯಾಲ್ಯೂಗಳಿರಲೇಬೇಕಾದ ಅವಶ್ಯಕತೆಯೇ ಇಲ್ಲ ಇವತ್ತು ಒಬ್ಬ ಲೀಡರ್ ಅನ್ಸ್ಕೊಳ್ಳೋಕ್ಕೆ. ಏನೇನು ಇರಬಾರ್ದು, ಏನೇನು ಮಾಡಬಾರ್ದು, ಏನೇನು ಹೇಳಬಾರ್ದು, ಇವೆಲ್ಲವನ್ನು ಮಾಡ್ತಾಯಿದ್ರೆ ಅವನೊಬ್ಬ ಲೀಡರ್ ಅನಿಸ್ಕೊತಾನೆ. ಇದು ಇವತ್ತಿನ ಪ್ರಜಾಸತ್ತೆಯ ಒಂದು ರೂಪ. ಹಾಗಾಗಿ ಸೌಜನ್ಯಳ ಹೋರಾಟಕ್ಕೆ ಏನಾದ್ರೂ ಬೆಲೆ ಬರಬೇಕು ಅಂತಂದರೆ ನಾವು ಮತ್ತೆ ಹೋಗಿ ಮಾಡಿದ ತಪ್ಪುಗಳನ್ನೇ ಮಾಡೋಂಥದ್ದು ಹೋಗಿ ಮತ್ತೆ ಹೋಗಿ ಸೆರಗೊಡ್ಡಿಗೆ ಬೇಡ್ತಾ ಇದ್ದರೆ ಏನೂ ಸಿಗಲ್ಲ. ನ್ಯಾಯಾಲಯದ ಮೇಲೆ ನಂಬಿಕೆ ಇಟ್ಟು ನಮ್ಮನ್ನು ನಾವು ಈ ಆ್ಯಸಿಡ್ ಟೆಸ್ಟ್ಗೆ ಒಡ್ಕೊಳ್ಬೇಕು. ಅದು ಏನಾದರೂ ಆಗಲಿ, ಯಾವನು ಎಷ್ಟು ತಿಂದಿದ್ದಾನೆ, ಏನಕ್ಕೋಸ್ಕರ ಈ ಕಾನ್ಸ್ಪಿರಸಿ ಮಾಡಿದ್ದಾನೆ, ಅದು ಆತನ ಬಾಯಿ ಬಿಡಿಸಿ ಬೊಗಳಿಸ್ಬೇಕು. ಅಥವಾ ಚಿನ್ನಯ್ಯ ಯಾಕೆ ಹಿಂಗೆ ಹೇಳ್ತಿದ್ದಾನೆ ನೋಡಬೇಕು. ಸಂಪೂರ್ಣವಾದ ತನಿಖೆ, ಒಂದು ಪರಿಪೂರ್ಣವಾದ ತನಿಖೆ ಒಂದು ವೃತ್ತಾಕಾರದಲ್ಲಿ ಮುಗಿಬೇಕು. ಅದು ಎಲ್ಲೋ ಬಂದು ಒಂದು ಕಡೆ ನಿಂತ್ಬಿಡೋದಲ್ಲ, ಎಲ್ಲೋ ಒಂದು ಕಡೆ
ಮಾಡ್ತಾರೆ. ಇಲ್ಲಿ ಹಿಂಗೆ ಬಂದು ಇಲ್ಲೆಲ್ಲೋ ಒಬ್ಬ ಸಿಕ್ಕಾಕೊಳ್ತಾನೆ ಅಂತಂದ ತಕ್ಷಣ ಅಲ್ಲಿಗೆ ತನಿಖೆ ನಿಲ್ಲುತ್ತೆ, ಅಲ್ಲಿಂದ ಡೈವರ್ಟ್ ಆಗುತ್ತೆ, ಬೇರೆ ಎಲ್ಲಿಗೋ ಹೋಗುತ್ತೆ. ಇದು ನಡೀಬೋದು. ಯಾರ್ಯಾರು ಏನೇನು ತಪ್ಪುಗಳು ಮಾಡಿದಾರೋ ಅದಕ್ಕೆ ತಕ್ಕನಾದಂಥ ಶಿಕ್ಷೆ ಪ್ರತಿಯೊಬ್ಬರಿಗೂ ಕೂಡ ಸಿಗಲೇಬೇಕಾಗತ್ತೆ. ಇದು ಒಡನಾಡಿಯ ಅಭಿಪ್ರಾಯ, ನಮ್ಮ ಅಭಿಪ್ರಾಯ.